ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನಮ್ಮ ಜೊತೆ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಿನ್ನೆ ನಡೆದಂತಹ ಪ್ರತಿಭಟನೆಯನ್ನು ವಿರೋಧಿಸಿ ಇವತ್ತು ನೀವು ಸಹ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನಿಮ್ಮ ಶಾಸಕರಾದಂತಹ ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ನಿಮ್ಮ ಕೈಗೂ ಸಹ ಪೆಟ್ಟಾಗಿರುವಂಥದ್ದು. ಮೇಡಮ್, ನಾವು ಶಾಂತಿ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿ ಏನು ಹೋರಾಟವನ್ನು ಮಾಡ್ತಾಯಿದ್ದಾರೆ, ಪ್ರಧಾನಮಂತ್ರಿಯವರು ಮನೆಗೇನು ಅಟ್ಯಾಕ್ ಮಾಡಿದ್ರು, ಮುತ್ತಿಗೆ ಹಾಕಿದ್ರು, ಅದಕ್ಕೆ ನಾವು ಪ್ರತಿಯಾಗಿ ಹೋರಾಟವನ್ನು ಮಾಡ್ತಿದ್ವಿ. ನಮ್ಮ ಉದ್ದೇಶ KPCC ಕಚೇರಿ ಮುಂದೆ ನಾವು ಒಳಗಡೆ ಹೋಗಬೇಕು ಅಂತ ನಮ್ಮ ಉದ್ದೇಶ. ಪೊಲೀಸರು ನಮ್ಮನ್ನು ತಡೆದು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಮತ್ತೆ KPCC ಕಚೇರಿ ಮುಂದೆ ಬಸ್ ತೊಗೊಂಡೋಗ ಅಗತ್ಯ ಏನಿತ್ತು? ಪೊಲೀಸ್ ಕಟ್ಟಡಿದ ಬೇರೆ ಊಟ ತೊಗೊಂಡು ಬೇರೆ ಸ್ಟೇಷನಿಗೆ ಕೊಡ್ಬೋದಾಗಿತ್ತು, ಜೈಲಿಗೆ ಕಳಿಸ್ಬೋದಾಗಿತ್ತು, ಲಾಕಪ್ಪಲ್ಲಿ ಹಾಕ್ಬೋದಾಗಿತ್ತು. ಅದು ಬಿಟ್ಟು ನೀವು ಏಕಾಏಕಿ ತೊಗೊಂಡೋಗಿ ಪೊಲೀಸ್ ತೊಗೊಂಡೋಗಿ ನೀವು ಅಲ್ಲೇ ಗಾಡಿ ನಿಲ್ಲಿಸಿ ಹಲ್ಲೆಗೆ ನೀವು ಸಪೋರ್ಟ್ ಮಾಡಿದ್ದು ನೀವೇ ಮಾಡಿದ್ದೀರಾ. ಪೊಲೀಸರು ಸಹಕಾರ ತೊಗೊಂಡು ಹೊಡೆದಿದ್ದಾರೆ. ನಮ್ಮ ಕೈಗೆ ಏಟ್ಬಿತ್ತು, ಮೊಟ್ಟೆಗೆ ಏಟ್ಬಿತ್ತು. ನಾವೆಲ್ಲ ಕಂಪ್ಲೇಂಟ್ ಕೊಟ್ವಿ. ನಾವು ನಮ್ಮನ್ನು MNC ಮಾಡ್ಸೋಕ್ಕೆ ಕಳ್ತರು, MNC ಮಾಡಿಸಿದೆ. ಆದರೆ ಏಟ್ ಬಿದ್ದ ಪ್ರಶ್ನೆ ಅಲ್ಲ, ಒಬ್ಬ ಶಾಸಕರ ಮೇಲೆ ಈ ಥರ ವಧೆ ಹೊಡಿತಿರ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬುದ್ಧಿ ಹೇಳಬೇಕು. ಮಾನ್ಯ ಗೃಹ ಮಂತ್ರಿಗಳು, ಮಾನ್ಯ ಅಧ್ಯಕ್ಷರು ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಬೇಕು. ನೀವೇ ಹೋಗ್ಬಿಟ್ಟು ನೀವೇ ಮೊಟ್ಟೆಯನ್ನು ಹಾಕಿದ್ದೀರಾ, ನೀವೇ ಮೊಟ್ಟೆ ತಂದು ನೀವೇ ಹೊಡ್ಕೊಂಡಿದ್ದೀರಾ ಅನ್ನೋ ಲಕ್ಷಣ ಅಲ್ಲ. ಇವತ್ತು ಕಾಂಗ್ರೆಸ್ ಯಾವ ಥರ ಹೋಗ್ತಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಂದರೆ ರೌಡಿಸಮ್. ಕಾಂಗ್ರೆಸ್ಸು ಆಫೀಸ್ ಅಂದರೆ ಅದು ಭಯೋತ್ಪಾದನಾ ಸಂಸ್ಥೆ. ಅದು ಅವಾಗ ಹಿಂದೆ ಕಾಂಗ್ರೆಸ್ ಹೋಗ್ಬಿಟ್ಟಿದೆ. ಇವಾಗ KPCC ಅಧ್ಯಕ್ಷರಾದ ಮೇಲೆ ಭಯೋತ್ಪಾದನಾ ಸಂಸ್ಥೆಯಾಗಿ ಹುಟ್ಟಿದೆ. ಕಾಂಗ್ರೆಸ್ ಆಫೀಸಲ್ಲಿ ಮಚ್ಚುಗಳು ಸಿಗುತ್ತೆ, ದೊಣ್ಣೆಗಳು ಸಿಗುತ್ತೆ, ಮೊಟ್ಟೆಗಳು ಸಿಗುತ್ತೆ. ಇದು ಮಾಡುವಂಥ ಕೆಲಸ. ಇದನ್ನು ಪ್ರತಿಭಟನೆ ಮಾಡೋಕ್ಕೆ ನಾವು ಕಮಿಷನರ್ಗೆ ನಾವು ಟೈಮ್ ಕೊಟ್ಟಿದ್ವಿ, ಕ್ರಮ ತಗೊಳ್ಳಿ ಅಂತ ತಗೊಂಡಿಲ್ಲ. ಇವತ್ತು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಇವತ್ತು ನಾವು ಕೂತ್ಕೊಂಡಿದ್ದೀವಿ. ಮುಂದೆ ವಿಧಾನಸೌಧದ ಒಳಗಡೆ ನೆಕ್ಸ್ಟು ಕೂಡ ಹೋರಾಟವನ್ನು ನಾವು ಮಾಡ್ತೀವಿ. ನಾವು ಸರ್ B.K. ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು, ಅವರು ಬೇರೆ ರೂಟಲ್ಲಿ ಹೋಗ್ಬೋದಿತ್ತು, ಡ್ರೈವರ್ಗೆ ಧಮಕಿ ಹಾಕಿ ಬೇಕು ಅಂತಲೇ KPCC ಕಚೇರಿ ಎದುರು ಬಂದಿದ್ದಾರೆ, ಯಾಕೆ ಅವ್ರಿಗೆ ಬೇರೆ ರಸ್ತೆ ಇರಲಿಲ್ವಾ ಅಂತ ಕೇಳ್ತಿದ್ದಾರೆ. ಅಲ್ಲ, ಅವರು ಪೊಲೀಸ್ ಕಮಿಷನರ್ ಅವ್ರನ್ನ ಕೇಳ್ಕೊಳ್ಳಿ, ಸರ್ಕಾರ ಅವ್ರದ್ದೇ. ನಾವು ಅದೇ ಕ್ವಶನ್ ಕೇಳಿದ್ವಿ, ನಮ್ಮನ್ನ ಯಾಕೆ ಆ ರೂಟ್ ತೊಗೊಂಡೋಗಿದ್ದೀರಾ ಅಂತ. ಅವ್ರು ACPನ ಕರೆಸಿ ಹೇಳಿದಾರಲ್ಲ, ಯಾಕಪ್ಪ ಈ ರೂಟ್ ತೊಗೊಂಬಂದ ಅಂದಾಗ, ಸರ್ ವಿಧಿ ಇಲ್ಲ, ನಾವು ಆ ಕಡೆ ಜಾಮ್ ಆಗಿತ್ತು ಹಿಂಗೆ ತೊಗೊಂಬಂದೆ ಅಂತ. ನಾವು ಯಾವ್ದಕ್ಕೆ ಅಲ್ಲಿ ತೊಗೊಂಡೋದ್ರಿ? ನಾವು ಹೋರಾಟ ಮಾಡಬೇಕು ಅಂತ ಪಕ್ಷದಲ್ಲಿ ನಾವು ಏನಿದ್ರು ಆ ಕಡೆಗೆ ಹೋಗಿದ್ವಿ ಹೊರತು, ಪೊಲೀಸರೇ ನಮ್ಮನ್ನು ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡಿದ್ರೆ ಹೊರತು ಹಿಂಗೇಕೆ ನೀವು ತೊಗೊಂಬಂದು ಕೊಡ್ರಿ? ನಿಮ್ಮ ಪೊಲೀಸರು ಇದ್ದಾರೆ, ಒಳಗಡೆ ಇನ್ಸ್ಪೆಕ್ಟ್ರುಗಳಿದ್ದಾರೆ, ಎಲ್ಲರೂ ಇರ್ಬೇಕಾರೆ ನೀವು ನಮ್ಮ ಮಾತೆಲ್ಲಿ ಕೇಳ್ತೀರಾ? ನಮ್ಮ ಆದೃಷ್ಟ ಅವರೇ ಇವತ್ತು ಕರ್ಕೊಂಬಂದು ಬೇಕು ಅಂತಲೇ ಇವತ್ತು ನಮಗೆ ಹೊಡೆಸಿದ್ದಾರೆ. ಪೊಲೀಸರು ಸಹಕಾರ ಮಾಡಿದ್ದಾರೆ. ಸಂಬಂಧಪಟ್ಟ ಪೊಲೀಸ್ ಮೇಲೆ ಕ್ರಮ ತಗೋಬೇಕು, ಮಿಕ್ಕಿದ್ದು ದಯಮಾಡಿ ಅರೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ಸರ್, ನಿಮ್ಮ ಕೈಗೆ ಏಟಾಗಿದೆ, ಅದು ಯಾವ ರೀತಿಯಾಗಿ ಬಿತ್ತು ಏಟು? ಅಂದರೆ ದೊಣ್ಣೆಯಿಂದ ಹೊಡೆದಿದ್ದ ಅಥವಾ ಏನು ನೂಕಾಡ್ದಲ್ಲಾಗಿದ್ದ? ಮೇಡಮ್, ನಾನು ಮುಂದೆ ಸೀಟಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡಿದ್ದೆ. ಬಸ್ಸಲ್ಲಿ ಅರೆಸ್ಟ್ ಮಾಡಿದ ಮೇಲೆ ಜೈಕಾರ ಆಗ್ತಿದ್ವಿ. ನನ್ನ ಫ್ಲಾಗನ್ನು ನಾನು ತಿರುಗಿಸ್ತಾ ಇದ್ದೆ. ಕೈ ಆಚೆ ಇಟ್ಟಾಗ ನನಗೆ ಬಲವಾಗಿ ಏಟು ಬಿತ್ತು. ಅಂದರೆ ಅದು ಪೈಪ್ ದೊಣ್ಣೆನ ಗೊತ್ತಿಲ್ಲ, ಏಟು ಬಿತ್ತು. ನಾನು ಅಂದ್ಕೊಂಡೆ ಏನೋ ಮರಗಿರೋ ಕಿಟಕಿ ಆಚೆ ಹಾಕಿದ್ರೆ ಟಚ್ ಆಯಿತು ಅಂದ್ಕೊಂಡ್ರೆ ಇವತ್ತು ಪರಿಸ್ಥಿತಿ ಆಗಿದೆ. ಮತ್ತು ಇದು ನನ್ನ ಮಿಸ್ ಆಗಿದ್ರೆ ಹಿಂದೆ ರವಿಕುಮಾರಿ ಬಿದ್ದಿರೋದು. ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಬಸ್ ಹೊರಿತಾ ಇದ್ದಾರೆ ದಿಕ್ಕಾಗಿ. ಪ್ರತಿಭಟನೆ ಅಂದರೆ ದೊಣ್ಣೆ, ಮೊಟ್ಟೆ, ಪೈಪು ಏನು ಬೇಕಾದರೂ ತೊಗೊಂಬರ್ಬೋದಾ? ಅಲ್ಲ, ಪ್ರತಿಭಟನೆ ಅಲ್ಲ, ಅದು ಕಾಂಗ್ರೆಸ್ ಆಫೀಸಿಂದ ಬಂದಿರೋದಲ್ಲ, ಕಾಂಗ್ರೆಸ್ ಕಚೇರಿ ಮುಂದೆ ಆಗ್ಬೇಕಾರೆ. ಮೇಡಮ್, ಇವತ್ತು ಕಾಂಗ್ರೆಸ್ ಅಂತಂದರೆ ರೌಡಿಸಮ್. ಕೊತ್ವಾಲ್ ರಾಮಚಂದ್ರ ಏನು ಹಿಂದೆ ಇದ್ದರು, ಅವರ ಒಂದು ಎರಡನೇ ಪಾರ್ಟಿದು ಪಾರ್ಟ್ ಟು ಇವತ್ತು ಮಾನ್ಯ ಅಧ್ಯಕ್ಷರು ಈ ಥರ ಎರಡನೇ ಅವಧಿಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಅಂತಂದರೆ ಕೊತ್ವಾಲ್ ರಾಮಚಂದ್ರ, ಕಾಂಗ್ರೆಸ್ ಅಂದರೆ ರೌಡಿಸಮ್ಮು. ಕಾಂಗ್ರೆಸ್ KPCC ಕಚೇರಿ ಅಂತಂದರೆ ಒಂದು ಭಯೋತ್ಪಾದನಾ ಕಚೇರಿ. ಆ ಒಳಗಡೆ ಹೋದರೆ ಬಾಂಬ್ಗಳು ಸಿಗ್ಬೋದು, ಪೆಟ್ರೋಲ್ ಬಾಂಬ್ಗಳು ಸಿಗ್ಬೋದು, ಮೊಟ್ಟೆಗಳು ಸಿಗ್ತದೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅವರು. ಆ ಥರ ಅವ್ರ ಸಂಸ್ಕಾರ, ನಮ್ಮ ಸಂಸ್ಕಾರ ಅಲ್ಲ ಅದು ಕಾಂಗ್ರೆಸ್ ಸಂಸ್ಕಾರ. ಅದು ನಮಗೆ ಸಂಘ RSS ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ನಮಗೆ BJP ಸಂಸ್ಕಾರ ಹೇಳ್ಕೊಟ್ಟಿದೆ. ಅವರು ಕಾಂಗ್ರೆಸ್ ಅವರು ವಾರಕ್ಕೆ 4 ಸಲ BJP ಆಫೀಸ್ ಮುಂದೆ ಮಾತಾಡಬೇಕು. ಒಬ್ಬ ಹಾಕಿದ್ದಾನ, ಒಬ್ಬ ಒಂದು ಮೊಟ್ಟೆ ಹಾಕೋವನ್ನ ಕೇಳಿ, ಅವರೇ ಹೇಳಿ, ಅಧ್ಯಕ್ಷರು ಹೇಳಿ, ಒಬ್ಬ ಮೊಟ್ಟೆ ಹಾಕೋ ನಮ್ಮ ಕಾರ್ಯಕರ್ತರು ಹಾಕಿದ್ರೆ ಹಾಕಿಲ್ಲ. ಹಕ್ಕಿದೆ, ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದೆ ಎಲ್ಲರಿಗೂ. ಆದರೆ ನೀವು ಮಾಡ್ತಾರೆ ಕೆಲಸ ಏನು? ಇದು ಕೆಲಸ, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ನಾವು ಇದಿಷ್ಟು ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.